ದಲ್ಲಿ ವೈಲೆಂಟ್ ಆಗಿ ನಂತರ ಸೈಲೆಂಟ್ ಆಗಿದ್ದಂತ ಇಂಡಿಯಾ ಮೈತ್ರಿಕೂಟ ಮತ್ತೆ ಸದ್ದು ಮಾಡಲಿಕ್ಕೆ ಮುಂದಾಗಿದೆ. ದೆಹಲಿಯಲ್ಲಿ ಇವತ್ತು ಇಂಡಿಯಾ ಕೂಟದಿಂದ ಲೋಕ ಕಹಳೆ ಮುಳುಗುತ್ತೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮೈತ್ರಿ ನಾಯಕರಿಂದ ಬಲ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಆಡಳಿತ ಪಕ್ಷಕ್ಕೆ ಬಿಜೆಪಿಗೆ ಟಕ್ಕರನ್ನ ಕೊಡಬೇಕು ಅಂತ ಇಂಡಿಯಾ ಒಂದಿಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದೆಯಂತೆ. ಅದು ಕೂಡ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇವತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರು ಲೋಕ ಕಹಳೆಯನ್ನ ಮುಳುಗಿಸ್ತಾರೆ. ಆರಂಭದಲ್ಲಿ ವೈಲೆಂಟ್ ಆಗಿ ನಂತರ ಸೈಲೆಂಟ್ ಆಗಿ ಇನ್ನೇನು ಮುಗ್ದೇ ಹೋಯಿತು ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ. ಕೂಟನೆ ಛಿದ್ರವಾಯಿತು ಅನ್ನುವಷ್ಟರ ಮಟ್ಟಿಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಆದಂಥ ಬೆಳವಣಿಗೆಗಳು ಎಲ್ಲರೂ ಕೂಡ ನೋಡಿದ್ದೀವಿ. ಈಗ ಮತ್ತೆ ಇಂಡಿಯಾ ಮೈತ್ರಿಕೂಟ ಒಂದಾಗ್ತಾ ಇದೆ. ಈಗಾಗಲೇ ಸೀಟು ಹಂಚಿಕೆ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗ್ದಿದೆ. ಆದರೆ ಆರಂಭದಲ್ಲಿ ಇದ್ದಂತಹ ಜೋಶ್ ಈಗ ಕಾಣಿಸ್ತಾ ಇಲ್ಲ. ಒಂದಿಷ್ಟು ಮಂದಿ ಇಂಡಿಯಾ ಮೈತ್ರಿಕೂಟವನ್ನೇ ತೊರೆದ್ರು. ಸೀಟು ಹಂಚಿಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಒಂದಿಷ್ಟು ಮುನಿಸು ಕಾಣಿಸ್ಕೊಳ್ತು. ಇಷ್ಟೆಲ್ಲ ಇದ್ರೂ ಇವತ್ತು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಲೋಕ ಕಹಳೆಯನ್ನ ಮೊಳಗಿಸ್ತಾರೆ. ಲೋಕತಂತ್ರ ಬಚಾವೋ ಆಂದೋಲನವನ್ನ ಹಮ್ಮಿಕೊಂಡಿರುವಂಥದ್ದು ಇಂಡಿಯಾ ಮೈತ್ರಿಕೂಟ. ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಲೋಕತಂತ್ರ ಬಚಾವೋ ಆಂದೋಲನ. ಕಾರಣ ಏನಂದರೆ, ದೆಹಲಿಯ ಸಿಎಂ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿಯವರ ಬಿಜೆಪಿಯ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ವಿಪಕ್ಷ ನಾಯಕರನ್ನು, ಬಿಜೆಪಿಯೇತರ ವಿಪಕ್ಷ ನಾಯಕರನ್ನು ಟಾರ್ಗೆಟ್ ಮಾಡ್ತಾ ಇದೆ. ಅದು ಚುನಾವಣೆ ಸಂದರ್ಭದಲ್ಲೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಿ ಆರೋಪವನ್ನು ಮಾಡಿ ಲೋಕತಂತ್ರವನ್ನು ಉಳಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ ಹೇಳಿ ಆಂದೋಲನವನ್ನು ಹಮ್ಮಿಕೊಂಡಿರುವಂಥದ್ದು. ಬಿಜೆಪಿ ವಿರುದ್ಧ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಹಾದಿಯಾಗಿ ವಿರೋಧ ಪಕ್ಷಗಳು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅದೇನೆಂದರೆ, ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ, ಸಂವಿಧಾನಬದ್ಧವಾಗಿ ಯಾವುದೂ ನಡೀತಾ ಇಲ್ಲ, ಹೀಗೆ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಎಲ್ಲವೂ ಕೂಡ ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ದೆಹಲಿಯಲ್ಲಿ ಲೋಕತಂತ್ರ ಬಚಾವೋ ಅಂತ